ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಹಳಷ್ಟು ಸಿಸ್ಟರ್ಸು ಚಿಕ್ಕ ಮಕ್ಕಳ ಬಗ್ಗೆ ಒಂದಷ್ಟು ಹೋಮ್ ರೆಮಿಡಿಗಳನ್ನ ಹೇಳ್ರಿ. ಆಮೇಲೆ ಶಾಂಪು, ಚಿಕ್ಕ ಮಕ್ಕಳಿಗೆ ಯಾವ ಶಾಂಪು ಯೂಸ್ ಮಾಡಬೇಕು, ಸೋಪ್ ಯೂಸ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಬ್ಬರಲ್ಲ ಒಬ್ಬರು ಒಂದು ಏನಾದರೂ ಕಮೆಂಟ್ ಹಾಕ್ತಾ ಇದ್ರು. ಮತ್ತು ನಿನ್ನೆ ಒಬ್ಬರು ನನ್ನ ಪರ್ಸ್ನಲ್ ಆಗಿ ನನ್ನ ಫೋನಿಗೆ ಕಾಲ್ ಮಾಡಿದ್ರು. ನನ್ನ ಬಂಗ್ ಪೌಡರ್ ತೊಗೊಂಡಿದ್ರು ಅವರು. ಅದರದ್ದು ಒಂದು ಸ್ವಲ್ಪ ಡೌಟ್ ಐತೆ ಅಂತ ಹೇಳಿ ಫೋನ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಸಹಿತ ಮೊದಲಿಗೆ ಬೆಳ್ಳಗಿದ್ದ ನನ್ನ ಮಗ ಈಗ ಕಪ್ಪಾಗ್ತಾ ಇದ್ದಾನೆ, ಮಕ್ಕಳಿಗೋಸ್ಕರ ಟ್ಯಾನ್ ರಿಮೂವ್ ಮಾಡುವಂಥ ಒಂದು ಹೋಮ್ ರೆಮಿಡಿನ ಹೇಳ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಮಕ್ಕಳು ಮನೇಲಿ ಇರ್ತಾರೆ, ಎಲ್ಲರೂ ಬೆಳ್ಳಗೆ ಇರ್ತಾರ. ಒಂದು ಸ್ವಲ್ಪ ಹೊರಗೆ ಹೋದ ತಕ್ಷಣ ಹೊರಗೆ ಬಿಸಿಲಿನ ಕಿರಣಗಳಿಗೆ ಅವರು ಮೈ ಒಡೆದಾಗಾತು. ನಮಗೆ ಇಷ್ಟು ದೊಡ್ಡವರಾಗಿ ನಮಗೆ ಈ ಸೂರ್ಯನ ಕಿರಣ ನಮಗೆ ಟ್ಯಾನ್ ಮಾಡುತ್ತಾ ಅಂದ್ರೆ ಚಿಕ್ಕ ಮಕ್ಕಳ ಸ್ಕಿನ್ನು ಇನ್ನೂ ಭಾಳನ ಸಾಫ್ಟ್ ಇರುತ್ತೆ. ಅವ್ರಿಗೆ ಟ್ಯಾನ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಇದು ಮಕ್ಕಳು ಟ್ಯಾನ್ ಆಗ್ತಾರ ಅಂತ ಹೇಳೊಂದು ಆಟ ಆಡೋಕ್ಕೆ ಬಿಡದೇ ಇರೋದು ತಪ್ಪಾಗುತ್ತೆ. ನಾವು ಹೊರಗೆ ಆಟ ಆಡೋ ಬಿಸಿಲು ಕಿರಣಗಳು ಬಿದ್ದಷ್ಟು ಮಕ್ಕಳಿಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೇಲೆ ಕಪ್ಪಾಗ್ತಾರೆ ಅಂತ ಹೇಳೋದು ಮನೇಲೆ ಕುಂದ್ರಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಾವು ಚಿಕ್ಕವರಿರ್ತಾ ಏನದು ಚಿನ್ನಿ ದಾಂಡು, ಲಗೋರಿ ಮತ್ತು ಮರ ಹತ್ತೋದು ಇಂಥವೆಲ್ಲ ಕೆಲಸಗಳನ್ನ ನಾವು ಬೇಕಾದಷ್ಟು ಮಾಡ್ತಿದ್ವಿ. ಕುಂಟಬಿಲ್ಲೆ, ಹಗ್ಗ ಆಟ ಆಡೋದು, ಬೇಕಾದಷ್ಟು ಆಟ ಆಡ್ತಿದ್ವಿ, ಬೇಕಾದಷ್ಟು ಅವಾಗ ಫ್ರೀ ಇರ್ತಿತ್ತು. ಆದ್ರೆ ಈಗ ಏನಾಗುತ್ತೆ, ಏನದು ಸ್ಕಿನ್ ಕಪ್ಪಾಗುತ್ತೆ, ಆಮೇಲೆ ಏನದು ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳೋದು ಒಳಗೆ ಕುಂದ್ರಕ್ಕೆ ಹೋಗ್ಬೇಡ್ರಿ. ಮಕ್ಕಳನ್ನ ಹೊರಗೆ ಆಟ ಆಡೋದಕ್ಕೆ ಒಂದು ಸ್ವಲ್ಪ ಬಿಟ್ಟು ನಂತರ ಇಂಥವೆಲ್ಲ ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡಿದ್ದೀನಿ. ಭಾಳನೇ ಈಸಿ ಆಗೈತಿ. ಮನೇಲಿರುವಂಥ ಒಂದಷ್ಟು ಸಾಮಗ್ರಿನ ಬಳಸಿ ನಾವು ಮಕ್ಕಳನ್ನ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ನಾವು ತೆಗಿಬೋದು. ಇಲ್ಲಿ ನೋಡ್ರಿ, ಇಲ್ಲಿ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಬಹಳಷ್ಟು ಜನ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾರೆ. ಆದರೆ ಇದು ಮಾತ್ರ ಬಹಳನೇ ಎಫೆಕ್ಟಿವ್ ಆಗಿರುವಂಥ ಒಂದು ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ನೀವು ಬರೀ ಒಂದು ತಿಂಗಳು ಇದನ್ನ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ. ಇದ್ರದ್ದು ಒಂದು ತಿಂಗಳಲ್ಲ, ಒಂದು 15 ದಿನ ನೀವು ಯೂಸ್ ಮಾಡಿರಿ, ಒಂದು ವಾರ ಯೂಸ್ ಮಾಡಿದ್ರೆ ಇದು ರಿಸಲ್ಟ್ ಏನು ಅಂತ ಹೇಳೋದು ನಿಮಗೆ ಗೊತ್ತಾಗ್ಬಿಡ್ತೈತೆ. ಅದಕ್ಕೆ ಈ ಹೋಮ್ ರೆಮಿಡಿ ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಪ್ರತಿಯೊಂದು ವಿಡಿಯೋನು ನೀವು ನೋಡ್ಬೋದು. ಹಂಗೆ ಇಲ್ಲಿ ಇನ್ನೂ ಒಂದು ಏನಪ್ಪಾ ಅಂತ ಅಂದ್ರೆ, ಈ ಮಕ್ಕಳಿಗೋಸ್ಕರನೇ ಅಂತ ಹೇಳಿದ್ರು ನನಗೆ ಪೂರ್ತಿ ಇದು ಒಂದು ವಾರ ಮಕ್ಕಳಿಗೋಸ್ಕರನೇ ಒಂದು ಇದು ಈ ಟ್ಯಾನ್ ರಿಮೂವಲ್ ಹೋಮ್ ರೆಮಿಡಿ ಆಗಿರ್ಬೋದು, ಇಲ್ಲ ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಕ್ರೀಮ್ಗಳಾಗಿರ್ಬೋದು, ಆಮೇಲೆ ಚಿಕ್ಕ ಮಕ್ಕಳಿಂದ ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು 6 ತಿಂಗಳ ಮಕ್ಕಳವರೆಗೂ ಯಾವ ರೀತಿ ನಾವು ಬಾತ್ ಪೌಡ್ರನ್ನ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ವಾರನ ಪೂರ್ತಿಯಾಗಿ ಈ ಒಂದು ಸಣ್ಣ ಮಕ್ಕಳಿಗೋಸ್ಕರನೇ ತೊಗೊಂಡ್ಬರ್ಬೇಕು ಅಂತ ಹೇಳಂದು ನಾನು ಯೋಚನೆ ಮಾಡೀನಿ. ಆದರೆ ಈ ವಿಡಿಯೋ ಇವತ್ತು ನಾನು ಹಾಕುವಂಥ ವಿಡಿಯೋ ಎಷ್ಟು ಜನರು ಲೈಕ್ ಮಾಡ್ತೀರಿ, ಎಷ್ಟು ಜನರು ಇದ್ರ ಬಗ್ಗೆ ಕಮೆಂಟ್ ಆಗ್ತೀರಿ, ಆಯಿತು ಮಾಡಿರಿ ಅಂತ ಹೇಳಂದ್ರೆ ಈ ಒಂದು ಚಿಕ್ಕ ಮಕ್ಕಳ ಒಂದು ವಾರದ ಪೂರ್ತಿಯಾಗಿ ಒಂದು ವಾರ ನಾನು ಇದೇ ವಿಡಿಯೋಗಳನ್ನ ತರಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಜನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿದರೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಅವಾಗ ನಾನು ಪೂರ್ತಿಯಾಗಿ ವಿಡಿಯೋಗಳನ್ನ ನಾನು ತೊಗೊಂಬರ್ತೀನಿ. ಇಲ್ಲ ಅಂತಂದ್ರೆ ಮತ್ತೆ ನಾನು ಬೇರೆ ಒಂದು ದೊಡ್ಡವ್ರಿಗೆ ಏನು ಬೇಕು, ಬಂಗು ಪೌಡ್ರ್ ಆಯ್ತು, ಆಮೇಲೆ ಈ ಹೇರ್ ಕೇರ್ ಆಯ್ತು, ಈ ರೀತಿಯಾಗಿ ನಾನು ತೊಗೊಂಬರ್ತೀನಿ. ಇಲ್ಲಪ್ಪ ನೀವು ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಒಂದು ವಾರ ನೀವು ವಿಡಿಯೋಗಳನ್ನ ಹಾಕ್ರಿ ಅಂದರೆ ನನಗೆ ಲೈಕು ಮತ್ತು ಕಮೆಂಟ್ಸ್ ಬಂದಾಗ ಏನಾಗುತ್ತೆ, ಕೊನೆ ಪಕ್ಷ ಲೈಕ್ಸ್ ಆದರೂ ಬಂದರೆ ಏನಾಗುತ್ತೆ, ನಮ್ಗೆ ಎಲ್ಲರಿಗೂ ಈ ಒಂದು ಹೋಮ್ ರೆಮಿಡಿ ಬೇಕಾಗೈತಿ ಅಂತ ಹೇಳೋದು ಹೋಮ್ ರೆಮಿಡಿ ಆಯಿತು. ಆಮೇಲೆ ಸ್ಕಿನ್ ಕೇರ್, ಮಕ್ಕಳ ಸ್ಕಿನ್ ಕೇರ್ಗೆ ಅವಶ್ಯಕತೆ ಐತಿ ಅಂತ ತಿಳ್ಕೊಂಡು ನಾನು ಈ ಒಂದು ವಾರ ಪೂರ್ತಿಯಾಗಿ ಚಿಕ್ಕ ಮಕ್ಕಳಿಗೋಸ್ಕರನೇ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ. ಈ ಒಂದು ಇವತ್ತು ಹಾಕುವಂಥ ವಿಡಿಯೋ ಮೇಲೆ ನಾನೊಂದು ಡಿಸೈಡ್ ಮಾಡ್ತೀನಿ, ಅದು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋನ ಹಾಕಬೇಕು ಬೇಡವಾ ಅಂತ ಹೇಳಂದು ಈ ಒಂದು ವಿಡಿಯೋ ನನಗೆ ಸಜೆಸ್ಟ್ ಮಾಡ್ತೈತಿ ಅಂತ ಹೇಳಂದು ನಾನು ಅನ್ಕೊತೀನಿ. ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇದು ಮಸೂರ್ ದಾಲ್ ಅಂತ ಹೇಳೋದು ಪೂರ್ತಿಯಾಗಿ ನಾನೇನು ಮಾಡ್ತೀನಿ, ಈಗ ಬಂಗಿನ ಪೌಡ್ರಿಗೆ ಹಾಕೋದಕ್ಕೋಸ್ಕರ ಇದನ್ನ ಗಿರಣಿಗೆ ಹಾಕಿ ಇಟ್ಕೊಂಡಿರ್ತೀನಿ. 1 kg ಅಷ್ಟು ಗಿರಣಿಗೆ ಹಾಕಿ ಹಿಟ್ಟು ರೆಡಿ ಮಾಡಿಸಿಟ್ಕೊಂಡಿನಿ. ಪೂರ್ತಿ ನೈಸಾಗಿ ಐತೆ ನೋಡ್ರಿ, ಗೊತ್ತಾಗ್ಬೋದು ನಿಮ್ಗೆ. ನಾವು ಇಲ್ಲಿ ಮಿಕ್ಸಿ ಒಳಗೆ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ತರಿತರಿಯಾಗಿ ಅದು ಉಳ್ದೇ ಬಿಡ್ತದೆ. ಅದಕ್ಕೆ ಸಣ್ಣದಾಗಿರುವಂಥ ಒಂದು ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿಸ್ಕೊಂಡಿದ್ದೀನಿ ನಾನು. ಕೆಂಪು ಅಂದರೆ ಚೆನ್ನಾಗಿ ಬೇಳೆ ಅಂತೀವಿ ನಾವು, ಆಮೇಲೆ ಮಸೂರ್ ದಾಲ್ ಅಂತ ಹೇಳ್ತಾರೆ, ಆಮೇಲೆ ಕೆಂಪು ತೊಗರಿ ಬೇಳೆ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂಥ ಒಂದು ಬೇಳೆನ ಪೂರ್ತಿಯಾಗಿದ್ದನ್ನ ಇಲ್ಲಿ ಸೈಡಿಗೆ ನಾನು ಬೇಕಿದ್ರೆ ಫೋಟೋನ ಹಾಕಿರ್ತೀನಿ. ಗೊತ್ತಾಗಲಿಲ್ಲ ಅಂತ ಅಂದ್ರೆ ನಿಮ್ಗೆ ಗೊತ್ತು ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 1 ಸ್ಪೂನ್ ತೊಗೊತೀನಿ ನಾನು. 1 ಸ್ಪೂನಷ್ಟು ನೋಡಲಿ, 1 ಸ್ಪೂನಷ್ಟು ನಾನು ಈ ಬಟ್ಲಿಗೆ ಹಾಕೊತೀನಿ. ನಾನಿಲ್ಲಿ ಏನು ತೋರಿಸ್ತೀನಿ ಮತ್ತು ಇನ್ನು ಪೂರ್ತಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಇಟ್ಕೊಂಡು 1 ತಿಂಗಳವರೆಗೂ ಇದೇನು ಹಾಳಾಗಂಗಿಲ್ಲ. ನೀವು ಆರಾಮಾಗಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೋಬೋದು. ಹೆಸರು ಬೇಳೆನ ನಾನು ಚೆನ್ನಾಗಿ ಇದನ್ನ ಪೌಡ್ರ್ ಮಾಡ್ಕೊಂಡಿನಿ. ಪೌಡ್ರ್ ಮಾಡಿಕೊಂಡು 2 ಸರ್ತಿ ಸೋಸ್ಕೊಂಡಿನಿ. ಯಾಕಂದ್ರೆ ಇದನ್ನ ಮಕ್ಕಳಿಗೋಸ್ಕರ ನಾವು ಯೂಸ್ ಮಾಡೋದಾದ್ರೆ ನಮ್ಗೆ ಸ್ಕ್ರಬ್ ಆಗುತ್ತೆ ಅಂತ ಹೇಳೋದು ನಾವು ಯೂಸ್ ಮಾಡ್ತೀವಿ ಅದನ್ನ. ಆದರೆ ಮಕ್ಕಳಿಗೋಸ್ಕರ ಇದನ್ನ ಯೂಸ್ ಮಾಡೋದ್ರಿಂದ ನಾನು 2 ಸರ್ತಿ ಇದನ್ನ ಸೋಸ್ಕೊಂಡಿನಿ. ಇದು ಸಹಿತ ಪೂರ್ತಿಯಾಗಿ ಸಣ್ಣದಾಗಿರುವಂಥ ಪೌಡ್ರು ಇದು ಆಗುತ್ತಿಲ್ಲ ಹಿಟ್ಟು. ಅದನ್ನು ನಾನು ಇಲ್ಲಿ 1 ಸ್ಪೂನಷ್ಟು ಹಾಕ್ಕೊಂತೀನಿ. ಒಂದು ಬಹಳಷ್ಟು ನಮ್ಗೆ ಸ್ಕಿನ್ಗೆ ಒಂದು ಒಳ್ಳೆಯ ಒಂದು ಗ್ಲೋ ಕೊಡುವಂಥ ಮತ್ತು ನಮ್ಮ ಸ್ಕಿನ್ ಟ್ಯಾನನ್ನು ಹೋಗಲಾಡಿಸುವಂಥ ಒಂದು ಮೇನ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತ ಅಂದ್ರೆ ಬಾದಾಮ್ ಪೌಡ್ರು. ಇಲ್ಲಿ ನೋಡ್ರಿ, ಇದು ಬಾದಾಮ್ ಪೌಡ್ರು.
ಇದನ್ನು ನಾನು ಪೂರ್ತಿಯಾಗಿ ಸಣ್ಣದಾಗಿ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊಂಡು ನೋಡ್ಬೋದು, ನೀವು ಕಾಣಿಸ್ಬೋದು. ಪೂರ್ತಿಯಾಗಿ ಸಣ್ಣದಾಗಿ ನಾನು ಇದನ್ನ ಪೌಡ್ರ್ ಮಾಡ್ಕೊಂಡಿನಿ. ಪೌಡ್ರ್ ಮಾಡಿಕೊಂಡು ಇದನ್ನು ಕೂಡ ನಾನು ಸೋಸ್ಕೊಂಡಿನಿ. ನಮಗಂದ್ರೆ ನಡೀತೈತಿ, ದೊಡ್ಡವರಿಗೆ ಸಣ್ಣ ಮಕ್ಕಳಿಗೆ ಅಂತ ಅಂದಾಗ ನಾವು ಸೋಸ್ಕೊಂಡು ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನಾನು ಜಲ್ಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಚೆನ್ನಾಗಿ ಪೌಡ್ರು, ಇನ್ನೊಂದು 1 ಸ್ಪೂನಷ್ಟು ಹೆಸರುಬೇಳೆ ಪೌಡ್ರು, ಇದು ಬಾದಾಮ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಇನ್ನು ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಒಬ್ಬೊಬ್ಬರು ಅರಿಶಿನ ಹಾಕ್ತಾರೆ. ಅರಿಶಿನೂ ಇಲ್ಲಿ ಯಾಕಂದ್ರೆ ಒಬ್ಬರಿಗೆ ಒಂದೊಂದು ಮಕ್ಕಳ ಸ್ಕಿನ್ನಿಗೆ ಅರಿಶಿನ ಆಗಿ ಬರೋಂಗಿಲ್ಲ, ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಆಮೇಲೆ ಒಂದೊಬ್ಬ ಮಕ್ಕಳಿಗೆ ಉರಿತೈತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಒಬ್ಬರಿಗೆ ಅರಿಶಿನ ದೊಡ್ಡವರಿಗೆ ಒಬ್ಬರಿಗೆ ಆಗಿ ಬರ್ತೈತಿ, ಒಬ್ಬರಿಗೆ ಆಗಿ ಬರೋಂಗಿಲ್ಲ. ಹಾಗಾಗಿ ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ. ಯಾವುದೇ ರೀತಿ ನಿಮಗೆ ಬೇಕಿದ್ರೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೋಬೋದು, ಇಲ್ಲ ಅಂದ್ರೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಬರೀ ಈ 3 ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು ನಿಮ್ಗೆ. ಮಕ್ಕಳ ಒಂದು ಸ್ಕಿನ್ನನ್ನು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಪೂರ್ತಿಯಾಗಿ ಟ್ಯಾನ್ ರಿಮೂವ್ ಆಗ್ತಾ ಬರ್ತಾ ಇರ್ತೈತಿ. ಇದಕ್ಕೆ ನಾನು ಹಸಿ ಹಾಲನ್ನು ತೊಗೊತೀನಿ. ನೀವು ಇಲ್ಲಿ ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ತೊಗೋಬೋದು, ನೀವು ಕಾಯಿಸಿ ಆರಿಸಿರೋ ಹಾಲಾದ್ರೆ ಅದನ್ನೂ ತೊಗೋಬೋದು. ನೀವು ಇಲ್ಲಿ ನಾನು ಹಸಿ ಹಾಲಿತ್ತು, ಹಸಿ ಹಾಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದ ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ. ಬಾದಾಮಿ ಒಳಗೆ ವಿಟಮಿನ್ ಇ ಇರೋದ್ರಿಂದ ಮತ್ತು ವಿಟಮಿನ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಬಹಳನ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ಮತ್ತು ಮಕ್ಕಳಿಗಂದ್ರಂತೂ ಇನ್ನೂ ಅವರು ಸ್ಕಿನ್ ಸಾಫ್ಟ್ ಆಗಿರೋದ್ರಿಂದ ಇನ್ನೂ ಬೇಗನೆ ಇದು ಅಬ್ಸರ್ವ್ ಆಗುತ್ತೆ. ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ಬೇಗನೆ ಹೊಡೆದು ಉಳಿಸೋಕೆ ಬಾದಾಮಿ ಸಹಾಯ ಮಾಡ್ತೈತಿ. ಮತ್ತು ಹೆಸರುಬೇಳೆ ಹಿಟ್ಟು ಮತ್ತು ಚೆನ್ನಾಗಿ ಬೇಳೆ ಹಿಟ್ಟು ಎಲ್ಲ ಮಸೂರ್ ದಾಲ್ ಪೌಡ್ರ್ ಏನಿರ್ತೈತಿ ಅದು ಸಹಿತ ಈ ಟ್ಯಾನನ್ನು ದೂರ ಮಾಡೋದಕ್ಕೋಸ್ಕರ ಸಹಾಯ ಮಾಡ್ತೈತಿ. ನಾವು ದೊಡ್ಡವರು ಸಹಿತ ಈ ಒಂದು ಪೌಡ್ರನ್ನ ನೀವು ರೆಡಿ ಮಾಡಿಕೊಂಡು ನಾವು ಪ್ರತಿದಿನ ನಾವು ಈ ಒಂದು ಸೋಪ್ ಬದಲಾಗಿ ಇದನ್ನು ನಾವು ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಭಾಳನ ಫಳ ಅಂತ ಹೇಳೋದು ಒಳ್ಳೆದೈತಿ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ. ಬರೀ ಅದಷ್ಟೇ, ಬೇರೆ ಏನೇನೋ ನೀವು ಹಾಕೋ ಅವಶ್ಯಕತೆ ಇಲ್ಲ. ಅದನ್ನಷ್ಟು ಹಾಕಿನೂ ನೀವು ಪ್ರತಿದಿನ ಮುಖ ತೊಳಿಬೋದು. ಈಗ ನಾನು ಈ ಮಕ್ಕಳಿಗೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಇದನ್ನು ನಾನೇ ಹಾಕಿ ತೋರಿಸ್ಬಿಡ್ತೀನಿ. ಇನ್ನು ಭಾಳನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಾದಾಮಿ ಹಾಕಿರೋದ್ರಿಂದ ನಾವು ಸನ್ಸ್ಕ್ರೀನ್ ಲೋಷನ್ನು ಮಾಯಿಶ್ಚರೈಸರ್ ಹಚ್ಕೊಂಡ್ಬಿಟ್ಟಿನಿ. ಅದನ್ನು ನಾನು ಸ್ವಲ್ಪ ಆಮೇಲೆ ಇನ್ನೊಂದು ಮಕ್ಕಳ ಕತ್ತು ಕಪ್ಪಾಗಿರ್ತೈತಿ ಹೊರಗಡೆ ಡಡಿ. ಆಮೇಲೆ ಬಿಸಿ ನೀರಲ್ಲಿ ಒಂದು ಟವಲನ್ನು ಅದ್ದಿ ಎಲ್ಲಿ ಕಪ್ಪಿರುತ್ತೋ ಅಲ್ಲಿ ಅದನ್ನು ಹಾಕಿ ನಂತರ ಈ ಪೇಸ್ಟನ್ನು ಹಚ್ಚಿ ನೀವು ಸಾವಕಾಶವಾಗಿ ಮಸಾಜ್ ಮಾಡಿ ನಂತರ ತೊಳೆಯೋದ್ರಿಂದ ಅಲ್ಲಿರುವಂಥ ಕಪ್ಪು ಸಹಿತ ಹೋಗುತ್ತೆ. ನೋಡ್ರಿ, ಪ್ರತಿ ಸರ್ತಿ ನಾನು ಬಂಗ್ ಹೋಗೋದಕ್ಕೋಸ್ಕರ ಈ ಫೇಸ್ ಪ್ಯಾಕನ್ನು ಹಾಕೊತಿದ್ದೆ. ಅದು ಇವತ್ತು ಮಕ್ಕಳಿಗೆ ಯೂಸ್ ಮಾಡುವಂಥ ಮಕ್ಕಳಿಗೆ ಅಂತ ಅಲ್ಲ, ಈ ಒಂದು ಫೇಸ್ ಪ್ಯಾಕನ್ನು ನೀವು 3 ವರ್ಷದ ಮಕ್ಕಳಿಂದ ಹಿಡಿದು 12-13 ವರ್ಷದ ಮಕ್ಕಳು, ನಾವು ದೊಡ್ಡವರು ಸಹಿತ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಆದರೆ ಅವ್ರಿಗೆ ಸಣ್ಣ ಮಕ್ಕಳಿಗೆ ಮಾತ್ರ ಭಾಳನೇ ಒಂದು ಒಳ್ಳೆಯ ರಿಸಲ್ಟನ್ನು ಈ ಒಂದು ಫೇಸ್ ಪ್ಯಾಕ್ ಕೊಡುತ್ತೆ. 3 ವರ್ಷದಿಂದ ಹಿಡಿದು ನೋಡಿರಿ, ಭಾಳನೇ ಸಾಫ್ಟ್ ಐತಿದು. ಎಲ್ಲನೂ ನಾವು ಸೋಸ್ಕೊಂಡಿವಲ್ಲ, ಹಾಗಾಗಿ ಎಲ್ಲ ಸಾಫ್ಟಾಗಿರುತ್ತೆ. ಆರಾಮಾಗಿ ನೀವು ಹಚ್ಬೋದು. ಆಮೇಲೆ ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗ್ಬಿಟ್ರಿ, ಒಂದು 15 ನಿಮಿಷ ಈ ಸೆಮಿ ಡ್ರೈ ಅಂತೀವಲ್ಲ ಅಷ್ಟು ಬಿಟ್ಟರೆ ಸಾಕು ನೀವು. ಯಾಕಂತ ಅಂದ್ರೆ ನಾವು ಜಾಸ್ತಿ ಒಣಗಿಸಿದ್ರೆ ಏನಾಗುತ್ತೆ, ಮಕ್ಕಳಿಗೆ ನಾವು ತಿಕ್ಕಿ ತೊಳೆದಾಗ ರ್ಯಾಷಸ್ ಆಗೋ ಒಂದು ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಜಾಸ್ತಿ ಆರೋದು ಬಿಡಬೇಡ್ರಿ. ಒಂದು ಸ್ವಲ್ಪ ಅದು ಒಂದು 15 ನಿಮಿಷ ಆರಿದ ನಂತರ ನಾವು ಇದನ್ನ ರಿಮೂವ್ ಮಾಡಿ ತೆಗೆದುಬಿಡಬೇಕು. ನಂತರ ಮಾಯ್ಶ್ಚರೈಸರು ಮಕ್ಕಳಿಗೆ ಸಹಿತ ನೀವು ಮಾಯ್ಶ್ಚರೈಸರ್ ತಪ್ಪದೇನೆ ಇಲ್ಲಿ ಹಚ್ಚಲೇಬೇಕಾಗತ್ತೆ. ದಯವಿಟ್ಟು ಮಾಯ್ಶ್ಚರೈಸರ್ನ ನೀವು ಟ್ರೈ ಮಾಡಿ ಹಚ್ಚಬೇಕು. ನೆಕ್ಸ್ಟ್ ವಿಡಿಯೋ ಒಳಗೆ ನಮಗೆ ಈ ಒಬ್ಬರಾಗಲೇ ಸಿಸ್ಟರು ಸಣ್ಣ ಮಕ್ಕಳಿಗೆ 8 ವರ್ಷದ ಮಕ್ಕಳಿಗೆ ಯಾವುದೊಂದು ಶಾಂಪೂ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋನ. ಅದಕ್ಕೋಸ್ಕರನೇ ಒಂದು ವಾರ ಪೂರ್ತಿಯಾಗಿ ಈ ಮಕ್ಕಳಿಗೋಸ್ಕರನೇ ವಿಡಿಯೋ ತರ್ತೀನಿ ಅಂತ ಹೇಳಿದ್ದು ನಾನು. ಮಾಯ್ಶ್ಚರೈಸರು ಯಾವ ಚೆನ್ನಾಗಿರ್ತೈತಿ ಅಂತ ಹೇಳಂದು ಹೇಳ್ರಿ ಅನ್ನೋದಾದ್ರೆ, ಮಕ್ಕಳಿಗೋಸ್ಕರ ಯಾವ ಮಾಯ್ಶ್ಚರೈಸರ್ ಚೆನ್ನಾಗಿರ್ತೈತಿ ಹೇಳ್ರಿ ಅನ್ನೋದಾದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೊಗೊಂಬರ್ತೀನಿ. ನೋಡ್ರಿ, ಪೂರ್ತಿಯಾಗಿ ನಾನು ಇದನ್ನ ಹಚ್ಕೊಂಡು ಪ್ರತಿದಿನ ಇದನ್ನ ಪ್ಯಾಕ್ ಅಂತ ಅನ್ಕೋಬೋದು, ಬಾತ್ ಪೌಡ್ರ್ ಅಂತ ಅನ್ಕೋಬೋದು. ಪ್ರತಿದಿನ ಮಕ್ಕಳಿಗೆ ಇದನ್ನೇ ಯೂಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ. ಬರೀ ಮಸೂರ್ ದಾಲ್ ಪೌಡ್ರು, ಹೆಸರುಬೇಳೆ ಪೌಡ್ರು, ಬಾದಾಮ್ ಪೌಡ್ರು ಇಷ್ಟಾದ್ರೆ ಸಾಕು ನಿಮ್ಗೆ. ಇಷ್ಟೇನೇ ಹಾಕಿ ನೀವು ಟ್ರೈ ಮಾಡ್ತಾ ಬರ್ರಿ. ಒಳ್ಳೆಯ ಒಂದು ಮಕ್ಕಳ ಸ್ಕಿನ್ನಲ್ಲಿ ಬದಲಾವಣೆನ ನೀವು ಕಾಣ್ತೀರಿ. ಬೇಕಿದ್ರೆ ನೀವು ಬರೀ ಒಂದು ವಾರ ಹಚ್ಚಿ ನೋಡ್ರಿ ಸಾಕು, ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಅಷ್ಟರ ನಂತರನಾದರೂ ನನಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈಗೇನು ಕಮೆಂಟ್ ಹಾಕ್ಬೇಕಪ್ಪ ಅಂತಾರೆ, ಈ ಒಂದು ವಾರ ಪೂರ್ತಿಯಾಗಿ ಮಕ್ಕಳಿಗೋಸ್ಕರ ನಾನು ಏನು ಸ್ಕಿನ್ ಕೇರನ್ನು ಹೋಮ್ ರೆಮಿಡಿ ಆಯಿತು, ಆಮೇಲೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು 12 ವರ್ಷದ ಮಕ್ಕಳವರೆಗೂ ಯಾವ್ಯಾವ ರೀತಿ ನಾವು ಪೌಡ್ರನ್ನ ಯಾವ ರೀತಿ ಮನ್ಯಾಗ ಬಾತ್ ಪೌಡ್ರನ್ನ ಯಾವ ರೀತಿ ಇನ್ನೂ ರೆಡಿ ಮಾಡಿ ಬೇರೆ ಬೇರೆ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೋದು ಅಂತ ಹೇಳೋದು ನಾನು ನಿಮ್ಗೆ
ಈ ಒಂದು ಪೂರ್ತಿ ಒಂದು ವಾರದಲ್ಲಿ ಹೇಳ್ಕೊಡ್ಬೇಕು ಅಂತ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ ದಯವಿಟ್ಟು ಒಂದು ಲೈಕ್ ಆದರೂ ಮಾಡಿ, ಇಲ್ಲ ಕಮೆಂಟ್ ಆದರೂ ಮಾಡಿ ನನಗೆ ತಿಳಿಸಿದ್ರೆ ನನಗೊಂದು ಪ್ರೋತ್ಸಾಹ ಸಿಗುತ್ತೆ. ಹೌದಪ್ಪ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ವಿಡಿಯೋ ತರಬೇಕು ಅಂತ ಹೇಳಿದ್ರು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು 15 ನಿಮಿಷ 10ರಿಂದ 15 ನಿಮಿಷ ನೀವು ಭಾಳಷ್ಟು ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ. ಪ್ರತಿದಿನವೂ ನೀವು ಇದನ್ನ ಯೂಸ್ ಮಾಡ್ಬೋದು. ಪ್ರತಿದಿನ ಒಂದು ವಾರ ಬೇರೆ ಸೋಪನ್ನು ಯಾವ್ದು ಸೋಪನ್ನು ನೀವು ಯೂಸ್ ಮಾಡ್ದೇನೆ ಬರೀ ಒಂದು ವಾರ ಇದನ್ನ ಯೂಸ್ ಮಾಡ್ಕೊಂಬಂದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಇದು ಸಿಗುತ್ತೆ. ನಾನು ಹೇಳಿದೆ ತೀರಾ ಕಪ್ಪಿದ್ದಲ್ಲಿ ಏನು ಮಾಡಬೇಕು, ಒಂದು ಬಟ್ಟೆನ ಬಿಸಿ ನೀರಲ್ಲಿ ಅದ್ದಿ ಅಲ್ಲಿ ಎಲ್ಲಿ ಜಾಸ್ತಿ ಕಪ್ಪಿರುತ್ತೋ ಅಲ್ಲಿ ಅದನ್ನ ಹಾಕಿ ನಂತರ ಅದನ್ನ ತೆಗೆದಾದ್ಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕಿ ನಂತರ ನೀವು ಅದನ್ನು ವಾಶ್ ಮಾಡಿಬಿಟ್ರೆ ಅದರದ್ದು ಎಷ್ಟು ಒಂದು ಸ್ಕಿನ್ನಲ್ಲಿ ಎಷ್ಟೊಂದು ಹೊಳಪು ಬರ್ತೈತೆ ಅಂತ ಹೇಳೋದು ನೀವು ಅದನ್ನು ನೋಡ್ಬೋದು. ಇದೊಂಚೂರು ಒಂದು 10 ನಿಮಿಷ ಆಗಲಿ, ನಂತರ ನಿಮ್ಮ ಎದುರು ನಾನು ಬರ್ತೀನಿ. ನೋಡಿರಿ ಈಗಾಗಲೇ ಒಂದು ಸ್ವಲ್ಪ ಒಣಗ್ತಾ ಬಂದೈತಿ. ಈಗ ನಾನು ಇದನ್ನ ಸಾವಕಾಶವಾಗಿ ಈ ರೀತಿ ಮಸಾಜ್ ಮಾಡ್ತೀನಿ. ನೋಡ್ರಿ ಇದು ಸಾಫ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ನಮಗೆ ರ್ಯಾಷಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಗಾದರೂ ಆಯಿತು. ನೋಡ್ರಿ ಇಷ್ಟೇ ಸಾವಕಾಶವಾಗಿ ನಾವು ಮಸಾಜ್ ಮಾಡಿ ಇದನ್ನ ಕಪ್ಪಿದ್ದ ಮಕ್ಕಳು ಬೆಳ್ಳಗಾಗ್ತಾರ ಅಂತ ಹೇಳಂದು ಕೇಳಕ್ಕೆ ಹೋಗ್ಬೇಡ್ರಿ. ಕಪ್ಪುಗೆದ್ದ ಮಕ್ಕಳಿಗೂ ಸಹಿತ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾಕಂತ ಅಂದ್ರೆ ಇಲ್ಲ ಪೂರ್ತಿ ಕಪ್ಪಾಗದಾರ ಅಂದರೆ ಒಂದು ಲೈಟ್ ಬಣ್ಣಕ್ಕಾದರೂ ಈ ಒಂದು ಫೇಸ್ ಪ್ಯಾಕ್ ಆಯ್ತು ಅಥವಾ ಬಾತ್ ಪೌಡ್ರ್ ಆಯ್ತು ನಿಮಗೆ ಸಹಾಯ ಮಾಡ್ತೈತಿ. ಅಷ್ಟಂತೂ ನಾನು ಗ್ಯಾರಂಟಿ ಕೊಡಬರಲಿ. ಸ್ವಲ್ಪ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಇನ್ನೊಂದು ಸರ್ತಿ ನೀವು ಮಕ್ಕಳಿಗೆ ಸ್ನಾನ ಮಾಡ್ಸೋಕೆ ಬಂದುಬಿಟ್ರೆ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಈ ರೀತಿ ಸಾವಕಾಶವಾಗಿ ಮಸಾಜ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಬರೀ ಒಂದೇ ಒಂದು ವಾರ ಈ ಒಂದು ಬಾತ್ ಪೌಡ್ರು ಅಥವಾ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿರಿ, ಎಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ನಾನು ಇದನ್ನ ಹಸಿ ಮಾಡ್ಕೊಂಡಿದ್ದರಿಂದ ಇದರಿಂದ ನಾನು ಕ್ಲೀನ್ ಮಾಡ್ಕೊತೀನಿ. ನೋಡ್ಬೋದು ನಾನು ಹಣೆಗೆ ಹಚ್ಚಿಲ್ಲ, ಈ ಒಂದು ಪ್ಯಾಕ್ನ ಹಣೆಗೆ ಹಾಕಿಲ್ಲ. ಇಷ್ಟಲ್ಲೇ ನೀವು ನೋಡ್ಬೋದು. ನಿಮಗೆ ಗೊತ್ತಾಗ್ಬೋದು ಡಿಫ್ರೆನ್ಸ್ ಏನಂತ ಹೇಳಂದು. ನೋಡ್ರಿ ಅಲ್ಲಿ ಹಣೆ ಭಾಗಕ್ಕೆ ಹಾಕಿಲ್ಲ ಈ ಪ್ಯಾಕನ್ನು, ಇಲ್ಲೆಷ್ಟು ಹಾಕ್ಕೊಂಡಿನಿ. ಈ ಹಣೆಗೂ ಆಮೇಲೆ ಇಲ್ಲಿಗೂ ನೀವು ಡಿಫ್ರೆನ್ಸನ್ನು ಡಿಫ್ರೆನ್ಸ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತಿ ಅಂತ ಹೇಳಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೇ ಒಂದು ಫೇಸ್ ಪ್ಯಾಕಲ್ಲಿ ನಿಮ್ಗೆ ಈ ಒಂದು ಗ್ಲೋ ಕಾಣಿಸ್ತೈತಿ. ಪ್ರತಿದಿನ ಯೂಸ್ ಮಾಡ್ಕೊಂತ ಬಂದರೆ ಎಷ್ಟು ಚೆನ್ನಾಗಿ ನಿಮ್ಗೆ ಗ್ಲೋ ಬರುತ್ತೆ ಅಂತ ಹೇಳೋದು ನೀವು ಯೋಚನೆ ಮಾಡಿರಿ. ಈಗ ನಾನು ಪೂರ್ತಿಯಾಗಿ ಫೇಸನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ. ಹಾಗೆ ಇಲ್ಲೇ ಇನ್ನೂ ಒಂದು ಏನು ಹೇಳ್ತೀನಪ್ಪ ಅಂತ ಅಂದ್ರೆ ಮಕ್ಕಳ ಸ್ಕಿನ್ನಿಗೆ ಅಂದರೆ ಕೈ ಕಾಲು ಕತ್ತು ಭಾಗಕ್ಕೆ ಇದನ್ನ ನೀವು ಫಸ್ಟಿಗೆ ಹಚ್ಚಿ ಆ ನಂತರ ಮುಖಕ್ಕೆ ಇದನ್ನ ಟ್ರೈ ಮಾಡಿರಿ. ಯಾಕಂತ ಅಂದರೆ ಇದೊಂದು ಪ್ಯಾಚ್ ಟೆಸ್ಟ್ ಆದಂಗೆ ಆಗುತ್ತೆ. ನಿಮ್ಮ ಕೈ ಕಾಲು ಮತ್ತು ಕುತ್ತಿಗೆ ಭಾಗ ಈ ರೀತಿಯಾಗಿ ಆದಮೇಲೆ ಮುಖಕ್ಕೆ ನೀವು ಇದನ್ನ ಹಚ್ಬೋದು. ಮುಖಕ್ಕೆ ಹಚ್ಕೋಬೇಡ್ರಿ. ಯಾವುದೇ ರೀತಿ ಆದರೂ ದೊಡ್ಡವರಾದರೂ ಅಥವಾ ಒಂದು ಫೇಸ್ ಪ್ಯಾಕನ್ನು ಹಾಕೋದಾಗಲಿ, ಚಿಕ್ಕ ಮಕ್ಕಳಾದರೂ ಒಂದು ಫೇಸ್ ಪ್ಯಾಕನ್ನು ಹಾಕೋಕ್ಕೂ ಮೊದಲು ಒಂದು ಪ್ಯಾಚ್ ಟೆಸ್ಟ್ ಮಾಡೋದು ಬಹಳನೇ ಅಗತ್ಯ ಆಗಿರ್ತೈತೆ. ಅದಕ್ಕೋಸ್ಕರ ಫಸ್ಟ್ ಕೈ ಕಾಲು ಕತ್ತು ಭಾಗಕ್ಕೆ ಹಚ್ಚಿ ನೋಡಿ, ನಂತರ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಚ್ಚಿರಿ. ನೋಡ್ಬೋದು ಫ್ರೆಂಡ್ಸ್, ನೀವು ಈಗ ನಾನು ಮೇಲೆ ಹಣೆಗೆ ಹಚ್ಚಿಲ್ಲ. ನಾನು ಈ ಒಂದು ಪ್ಯಾಕನ್ನು ನೀವು ನೋಡ್ಬೋದು. ಇಲ್ಲೇ ನನ್ನ ಹಣೆ ಈ ಕಲರು ಇಲ್ಲಿ ಕಲರು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬೋದು ಲೈಟಾಗಿ. ಇದನ್ನು ಪ್ರತಿದಿನ ನೀವು ಯೂಸ್ ಮಾಡ್ಕೊತ ಬಂದ್ರೆ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತೇಳಂದು ನೀವು ಗೆಸ್ ಮಾಡ್ಬೋದು. ಪ್ರತಿದಿನ ನಿಮ್ಮ ಮಕ್ಕಳಿಗೆ ನಿಮಗಂತಲ್ಲ ನೀವು ಯೂಸ್ ಮಾಡ್ಬೋದು. ಹಂಗೆ ಮಕ್ಕಳಿಗೂ ಇದನ್ನ ನೀವು ಟ್ರೈ ಮಾಡಿ ನೋಡಿರಿ. ಒಳ್ಳೆ ಒಂದು ಸ್ಕಿನ್ನು ಟೋನ್ ಆಗುತ್ತೆ. ಮತ್ತು ಏನಿದು ಮಕ್ಕಳಿಗಾಗಿರುವಂಥ ಒಂದು ಟ್ಯಾನ್ ಏನಿರ್ತೈತಿ ಅದು ಕಡಿಮೆ ಆಗುತ್ತೆ, ಸ್ಕಿನ್ ಟೋನ್ ಆಗುತ್ತಾ ಬರ್ತೈತಿ. ಒಂದು ವಾರ ಈ ಒಂದು ಪ್ಯಾಕನ್ನು ಟ್ರೈ ಮಾಡಿರಿ. ಇದು ಏನೋದು
ಇದು ಒಂದು ಪ್ಯಾಕ್ ಆದರೂ ಅನ್ಬೋದು ಅಥವಾ ಬಾತ್ ಪೌಡ್ರ್ ಅಂದು ಅಂತ ಅನ್ಬೋದು. ಮಕ್ಕಳಿಗೋಸ್ಕರ ಬಾತ್ ಪೌಡ್ರ್ ಅಂತ ಹೇಳೋದು ನೀವು ಇಲ್ಲಿ ಹೇಳ್ಬೋದು. ಇದನ್ನ ಒಂದು 8 ಕಂಟೈನರ್ ಡಬ್ಬದಾಗ ಬಾದಾಮ್ ಪೌಡ್ರು, ಹೆಸರುಬೇಳೆ ಪೌಡ್ರು ಮತ್ತು ಚೆನ್ನಾಗಿ ಬೇಳೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಾಗ ತುಂಬಿಟ್ಕೊಂಡು ನೀವು ಬೇಕಂದಾಗ ಹಾಲು ಅಥವಾ ಮೊಸರು, ನಿಮಗೆ ಯಾವ್ದು ಮಕ್ಕಳಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಲು ಬೇಕಿದ್ರೆ ಹಾಲು ಹಾಕ್ಬೋದು, ಮೊಸರು ಬೇಕಿದ್ರೆ ಮೊಸರು ಹಾಕ್ಬೋದು. ಇಲ್ಲ ನೀವು ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಇಲ್ಲಪ್ಪ ನಮ್ಮ 3 ಬೇಡ ಬರೀ ನೀರಲ್ಲಿ ಹಾಕಿ ನಾವು ನೀರು ಹಾಕಿ ಮಿಕ್ಸ್ ಮಾಡಿ ಹಚ್ತೀವಿ ಅಂತಂದ್ರೆ ಹಾಗೂ ಕೂಡ ಮಾಡ್ಬೋದು. ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಇಲ್ಲಿ ಮಕ್ಕಳಿಗೆ ಈ ಒಂದು ಪ್ಯಾಕನ್ನು ಟ್ರೈ ಮಾಡಿರಿ, ಈ ಒಂದು ಬಾತ್ ಪೌಡ್ರನ್ನ ಟ್ರೈ ಮಾಡಿರಿ. ಇದು ರಿಸಲ್ಟ್ ಹೆಂಗೆ ಬಂತು ಅಂದರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಇದನ್ನು 3 ವರ್ಷದಿಂದ 12 ವರ್ಷದ ಮಕ್ಕಳು 12 ವರ್ಷದ ಮಕ್ಕಳವರೆಗೂ ಅದನ್ನ ಆರಾಮಾಗಿ ಬಳಸ್ಬೋದು. 3 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೊಂದು ಬಾತ್ ಪೌಡ್ರನ್ನ ರೆಡಿ ಮಾಡಬೇಕು ಅಂತ ಹೇಳಂಗೆ ನೆಕ್ಸ್ಟ್ ವಿಡಿಯೋ ತರ್ತೀನಿ. ಅದು ಹೆಂಗಂದ್ರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಎಷ್ಟು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನನಗೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಗಳನ್ನ ತೊಗೊಂಬರ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ನಿಮ್ಗೆ ಆದಷ್ಟು ಬೇಗನೆ ಬರ್ತದೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.